ಶಸ್ತ್ರಚಿಕಿತ್ಸಾ ವೈದ್ಯ ಪೋಷಕ ಡಾಕ್ಟರ್ ಕುರ್ಕಿಯವರಿದ್ದಾಗ ನನಗೆ ಶುಭ ಹಾರೈಸಿಕೊಂಡು ಬಂದವರು. ತದನಂತರ ಡಾಕ್ಟರ್ ಕೆ.ವಿ. ಚಿನ್ನವನ್ನು ನಾವು ಹೇಳ್ತಾ ಇದ್ದೇವೆ. ಅವರು ಈಗ ಮನವೊಲಿಕೆ ಬೇಕಾಗಿ ಇವತ್ತೊಂದು ಗಿಡಕ್ಕೆ ಅಡಿಕೆ ಗಿಡಕ್ಕೆ ನೀರೇ ಒಯ್ಯೋ ಮೂಲಕ ಮತ್ತೊಮ್ಮೆ ನಮ್ಮ ಅಡಿಕೆ ಬೆಳೆಗಳ ಸಂಘರ್ಷಕ್ಕೆ ಅವರ ಹೋಗಬೇಕು ಅಂತ ಕಳಕಳಿ ಮನೆಯೊಂದಿಗೆ ಧನ್ಯವಾದ. ವಿದ್ಯಾಪಟ್ಟಣ ಸ್ವಾಮೀಜಿಯವರಿಗೆ ಬಹಳ ಬೇಗ ಪೂಜೆಗಾಗಿ ತೆರಳುವ ಕೆಲವೇ ಮಾತುಗಳು ಕೂಡ ಯೋಗ್ಯತೆಯಿದ್ದವರನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಅಮಾನಿ ಮಾನವೋ ಮಾನ್ಯ ಅಂತ ಯಾರಿಗೆ ಸನ್ಮಾನ ಮಾಡಬೇಕು ಅಂದರೆ ಯಾರು ಯಾವತ್ತೂ ಅಹಂಕಾರಿಗಳಲ್ಲೋ, ಯಾರು ಸಹಜವಾಗಿ ಇನ್ನೊಬ್ಬರಿಗೆ ಗೌರವ ಕೊಡುವಂಥ ಮನೋಭಾವವನ್ನು ಅವರಿಗೆ ಯಾವತ್ತೂ ಸನ್ಮಾನ ಮಾಡಬೇಕಾದ್ದು ಸಮಾಜದ ಕರ್ತವ್ಯ. ನಮ್ಮ ಯುಟಿ ಖಾದರ್ ಅವರು ಯಾವತ್ತೂ ಕೂಡ ಡೌಟು ಯಾವತ್ತೂ ಅಹಂಕಾರದಲ್ಲಿ ಮೆರೆದವರೇ ಅಲ್ಲ. ಅದು ಎಷ್ಟೇ ದೊಡ್ಡ ಸ್ಥಾನಮಾನ ಸಿಕ್ಕಿದ್ರು ಕೂಡ ಅವರು ದುರಹಂಕಾರದ ಮೆರೆದ ವ್ಯಕ್ತಿತ್ವ ಬರಲಿಲ್ಲ. ಅತ್ಯಂತ ಎಷ್ಟು ಚೆನ್ನಾಗಿ ವಿಧಾನ ಸಭೆಯನ್ನು ನಿರ್ವಹಣೆ ಮಾಡ್ತಿದ್ದರು ಅಂತ ಹೇಳಿದು ನಾನು ಹೇಳಬೇಕಾದ ಏನೂ ಇಲ್ಲ. ಅಂತ ಸ್ವತಃ ಒಳ್ಳೆಯ ಸಾಮರ್ಥ್ಯ ಮತ್ತು ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಹೋಗುವಂಥ ಒಂದು ಮನೋಭಾವ ಇದು ಯಾವತ್ತೂ ಕೂಡ ಮನುಷ್ಯರಿಗೆ ಎತ್ತರಕ್ಕೆ ಏರಿಸಿದೆ. ಅವರು ತುಳುವರಾಗಿ ನಮ್ಮ ತುಳು ಜಿಲ್ಲೆಗೆ ಅವರದ್ದೊಂದು ಕೊಡುಗೆಯನ್ನು ಸುಮ್ಮನೆ ಒಂದು ಉದಾಹರಣೆ ಕೊಡೋದಿದ್ರೆ, ವಿಧಾನಸೌಧದಲ್ಲಿ ಒಂದು ಸಲ ಚರ್ಚೆ ನಡೆಯಬೇಕಾದ್ರೆ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಹತ್ರ ಸುನಿಲ್ ಕುಮಾರ್ ಕೇಳ್ತಾರೆ, ಇದಕ್ಕೊಂದು ಚರ್ಚೆ ಮಾಡ್ಕೊಂಡು ಅವಕಾಶ ಕೊಡ್ತಾನೆ ಅದಕ್ಕೆ ಯುಟಿ ಖಾದರ್ ಮಲ್ಕೋದು ಇದನ್ನು ತೊಂದರೆ ಅಂತ ಹೇಳುವಾಗ ಭಾರಿ ಗಲ್ಲರೆ ಆಗುತ್ತೆ. ಏನು ಸಭಾಧ್ಯಕ್ಷರು ಏನು ಭಾಷೆಯಲ್ಲಿ ಮಾತಾಡ್ತಿದ್ದೀರಿ, ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಅಂತ. ಅವಾಗ ಖಾದರ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವೆಲ್ಲಾದ್ರೂ ಈ ಮಾತನ್ನು ಕೇಳಿದ್ರೆ ನೀವು ತುಳು ಕಲಿತೀರಿ ಅಂತ ಹೇಳಿದ್ರು. ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂಥ ಒಂದು ಸುಂದರವಾದ ಭಾಷೆ ಇದು. ನೀವು ಇದನ್ನು ಒಂದು ಸಲ ಕೇಳಿದ್ರೆ ನೀವು ಕಲಿಬೇಕು ಅಂತ ಆಸೆ ಆಗುತ್ತೆ ಅಂತ. ಅರ್ಥಾತ್ ತುಳು ಭಾಷೆಯ ಮೇಲೆ ಅವರಿಗೆ ಅನುಭವ ಎಷ್ಟು ಅಭಿಮಾನ ಇದೆ ಅಂತ ಹೇಳುವುದನ್ನು ಒಂದು ವಿಧಾನಸಭೆಯಲ್ಲಿ ಅವರು ತೋರಿಸಿಕೊಂಡರು ಅಂತ ಹೇಳಿದರೆ, ತುಳು ಭಾಷೆಗೆ ಅವರ ಮೇಲೆ ಅಭಿಮಾನ ಕೊಟ್ಟ ಕೊಡುಗೆ ನಾನು ನೆನಪಿಸಿಕೊಳ್ಬೇಕಾಗುತ್ತೆ. ಅಲ್ಲದೆ ಅವರ ವ್ಯಕ್ತಿತ್ವ ಎಂಬುದು ಜಾತಿ ಧರ್ಮ ಮತ್ತು ಎಲ್ಲವನ್ನು ಮೀರಿ ನಿಂತಿದೆ ಎಂಬ ಕಾರಣಕ್ಕೋಸ್ಕರ ಅವರು ಎಲ್ಲ ಮಂದಿರಗಳಿಗೂ ಹೋಗ್ತಾರೆ, ಮಸೀದಿಗೂ ಹೋಗ್ತಾರೆ, ಪ್ರಾರ್ಥನಾ ಚರ್ಚಿಗೂ ಹೋಗ್ತಾರೆ, ಬುದ್ಧರ ಕೊಲಕ್ಕೂ ಹೋಗ್ತಾರೆ, ದೇವಸ್ಥಾನಕ್ಕೂ ಹೋಗ್ತಾರೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಹೃದಯ ಶುದ್ಧಿ ಇದ್ದಾಗ ಎಲ್ಲ ಕಡೆಗೂ ದೇವರು ಕಾಣಿಸ್ತಾರೆ, ಎಲ್ಲರ ಕಡೆಯೂ ಕೂಡ ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಯುಟಿ ಖಾದರ್ ಅವರಿದ್ದಾರೆ. ನನಗೆ ಅವರು ಅನೇಕ ವರ್ಷಗಳಿಂದ ತುಂಬ ಆತ್ಮೀಯವಾಗಿರತಕ್ಕಂಥ ಸಂಬಂಧ ಇವರು. ಈ ಸರ್ಕಾರಕ್ಕಿಂತ ಹಿಂದೆ ಒಮ್ಮೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯುಟಿ ಖಾದರ್ ಅವರು ಮಂತ್ರಿಯಾಗಿದ್ದರು. ನಾವು ಮಂಗಳೂರಿಂದ ಮುಂಬೈಗೆ ಪ್ರಯಾಣ ಮಾಡೋದು, ನಾವಿಬ್ಬರು ಕೂಡ, ಜೊತೆಗೆ BSR ಅವರೆಲ್ಲ ಇದ್ದರು. ಆಗ ನಾನು ಕೊನೆಗಳಿಗೆ ತೀರ್ಮಾನವಾದಂತೆ ನನಗೆ ಒಂದೇ ಟಿಕೆಟ್ ಸಿಕ್ತು, ನಮ್ಮ ಪರಿವಾರ ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಆಗ ಮಂತ್ರಿಗಳಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ನನ್ನ ಬ್ಯಾಗಲ್ಲಿ ಅವರು ಹೊತ್ಕೊಂಡು, ನಾನು ಬೇಡ ನಿಮ್ಮ ಮಂತ್ರಿಗಳು ಅಂತ ಹೇಳಿದ್ರೆ ಕೇಳದೆ, ನನ್ನ ಬ್ಯಾಗನ್ನು ಮಂಗಳೂರು ಏರ್ಪೋರ್ಟ್ನಿಂದ ಹೊತ್ಕೊಂಡದ್ದು ಅವರೇ, ಮುಂಬೈ ಏರ್ಪೋರ್ಟ್ ಇಳಿಸಿದ್ದು ಅವರೇ. ಅಂತ ಒಂದು ಸರಳತೆ ನಾನು ಯಾವತ್ತೂ ಇದನ್ನು ನೆನಪಿಸ್ಕೊಳ್ತೇನೆ. ಯಾವತ್ತೂ ಕೂಡ ಖಾದರ್ ಅವರದ್ದು ಎಂಥ ಒಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ ನಾನು ಯಾವತ್ತೂ ಮರೆಯುವುದಿಲ್ಲ. ಹೀಗೆ ಅನೇಕ ಕಾರಣಗಳಿಂದ ಯುಟಿ ಖಾದರ್ ಅವರು ಎಲ್ಲರಿಗೂ ಹತ್ತಿರದವರಾಗಿದ್ದಾರೆ ಅಂತ ಹೇಳೋದು ನಾವೆಲ್ಲ ನೆನಪಿಸ್ಕೊಳ್ಬೇಕು. ಈ ಕಾರಣಕ್ಕೋಸ್ಕರ ಅವರು ಸಭಾಧ್ಯಕ್ಷರಾಗಿದ್ದಾಗ ಎಷ್ಟು ಒಳ್ಳೆಯ ನಿರ್ವಹಣೆ ಮಾಡಿದ್ರು, ಈ ಮಂತ್ರಿಗಳಾಗಿ ಆರೋಗ್ಯ ಸಚಿವರಾಗಿದ್ದಾಗಲೂ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮರುಕ್ಷಣದಲ್ಲಿ ಅವರು ಅನೇಕ ಆಸ್ಪತ್ರೆಗಳಿಗೆ ಅಕಾಲದಲ್ಲಿ ಹೋಗಿ ರೋಗಿಗಳಿಗೆ ಎಂಥ ಶುಶ್ರೂಷೆ ಸಿಗುತ್ತೆ, ಅವರ ಮೇಲೆ ಎಂಥ ಕಾಳಜಿ ಇದೆ ಅಂತ ಹೇಳೋದನ್ನು ಸರ್ಕಾರಿ ಆಸ್ಪತ್ರೆಗಳು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುವ ಕಾರಣಕ್ಕೆ, ಮತ್ತು ಆ ಆಸ್ಪತ್ರೆಯಲ್ಲಿರುವಂತಹ ಕಾರ್ಯಕರ್ತರಿಗೆ ಮತ್ತು ಆ ಸಿಬ್ಬಂದಿಗಳಿಗೆ ಮತ್ತು ವೈದ್ಯರುಗಳಿಗೆ ಎಚ್ಚರ ಕೊಡಬೇಕು ಎಂಬ ಕಾರಣಕ್ಕೆ ಯಾವುದೇ ಸಮಯ ಸಂದರ್ಭ ನೋಡದೆ ಅಲ್ಲಿ ಅವರು ಪ್ರವೇಶ ಮಾಡಿ ಎಲ್ಲ ಸೌಲಭ್ಯಗಳನ್ನು ಕೂಡ ವಿಮರ್ಶೆ ಮಾಡಿ ಅದರ ಜೊತೆಗೆ ರೋಗಿಗಳಿಗೆ ಶುಶ್ರೂಷೆ ಎಂಬುದು ಸರ್ಕಾರಿ ಆಸ್ಪತ್ರೆಯಿಂದ ಪ್ರಮುಖ ಕರ್ತವ್ಯ ಅಂತ ಹೇಳುವುದನ್ನು ಅವರು ಮನಗಂಡು ಫೋನ್ ಮಾಡಿದ್ರು ಕೂಡ. ಫೋನ್ ಮಾಡಿದ ಕೂಡಲೇ ಮತ್ತೆ ಅವರ ಎದುರು ತಗೊಳ್ತಾರೆ, ಇಲ್ಲಾಂದರೆ ಕೂಡಲೇ ಅವರು ವಾಪಸ್ ಮಾಡ್ತಾರೆ ಅಂತ ಹೇಳಿದ್ದು ಅವರ ಸರಳತೆಗೆ ಒಂದು ಶಾಸ್ತ್ರ. ಇನ್ನೊಂದು ರಾಮಲಿಂಗಾರೆಡ್ಡಿ ಅವರು ಯಾವತ್ತೂ ಫೋನ್ ಮಾಡಿದ್ರು ತೆಗಿತಾರೆ, ಇಲ್ಲಾಂದರೆ ತಿರ್ಗಾ ಕೂಡಲೇ ಅವರು ಫೋನ್ ಮಾಡ್ತಾರೆ. ಈಗ ಕೆಲವು ಮಂದಿ ಇಂಥ ಸರಳತೆ ಇರುವವರು ಮತ್ತು ಸಾಮಾಜಿಕವಾದ ಮಂದಿಗೆ ಸ್ಪಂದಿಸುವಂತಹ ವ್ಯಕ್ತಿತ್ವ ಇರುವಾಗ ಅಂಥವ್ರ ಮೇಲೆ ಅಭಿಮಾನ ತೋರಿಸಬೇಕಾದ್ದು ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಬೇಕಂತ ನಮ್ಮೆಲ್ಲರ ಕರ್ತವ್ಯ ಎಂಬ ದೃಷ್ಟಿಯಿಂದ ಇವತ್ತು ಈ ಮಂದಿ ಎಲ್ಲರೂ ಕೂಡ ಸಂಧಾನ ಸಮಿತಿ ಎಲ್ಲರೂ ಕೂಡ ವಿಶೇಷವಾಗಿ ನನಗೆ ಇಲ್ಲಿ ಹರೀಶ್ ಇಂಜಾಡಿ ಮತ್ತು ವೆಂಕಪ್ಪ ಗೌಡರು ಮತ್ತು ಭರತ್ ಮುಂಡೂಡಿಯವರು ನಮ್ಮನ್ನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಸದಾನಂದ ಮಾವಜಿಯವರು ಸ್ವಾಗತ ಮಾಡುವಾಗ ಎಲ್ಲರಿಗೂ ಇರತಕ್ಕಂಥ ಅಭಿಮಾನವನ್ನು ಅಭಿವ್ಯಕ್ತಿಪಡಿಸಿದ್ದಾರೆ.
ಇಲ್ಲಿ ಶಾಸಕಿಯು ಕೂಡ ಭಾಗವತ ಗುರುಡೆ ಸರಳ ಶಾಸಕಿಯಾಗಿರ್ತಕ್ಕಂಥ ಗುಂಡೆ ಗುರುಡೆಯವರು ಇದ್ದಾರೆ. ಜೊತೆಗೆ ಮತೀಯ ಧರ್ಮಗುರುಗಳು ಕೂಡ ಇಲ್ಲೇ ಕೂತಿದ್ದಾರೆ. ಎಲ್ಲರ ಸಮಾವೇಶದೊಂದಿಗೆ ಎಲ್ಲರ ಪ್ರೀತಿಯ ಅಭಿನಂದನೆಯ ಹಾರೈಕೆಗಳು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಯಾವತ್ತೂ ಇರಲಿ. ಅವರಿಗೆ ಪ್ರಜಾಸೇವೆ ಮಾಡಲಿಕ್ಕೆ ಇನ್ನೊಂದಷ್ಟು ದೀರ್ಘಕಾಲ ಭಗವಂತ ಅವಕಾಶ ಮಾಡಿಕೊಡಿ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಇಚ್ಛೆ ಪಡೋದಿಲ್ಲ. ನನಗೆ ಕಾದರವರನ್ನು ಅಭಿನಂದಿಸಬೇಕು ಅಂತ ಹೇಳಿದೆ. ನಾನು ಆಗ ಯೋಚನೆ ಮಾಡಿದೆ, ಅಂಗಡಿ ನೋಡಲಿಕ್ಕೆ ಕನ್ನಡಿ ಬೇಕಾಗಿಲ್ಲ. ಯಾಕಂದರೆ ಕಾದರವರನ್ನು ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಚಯಿಸಬೇಕಾದಂಥ ಅಭಿನಂದಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೇನೆ, ನೈಜವಾಗಿ ನಡೆದಿರತಕ್ಕಂಥ ಒಂದು ಉದಾಹರಣೆ. ಮಂಗಳೂರಿನಲ್ಲಿ ಒಂದು ತಾಯಿ 6 ವರ್ಷದ ಮಗುವಿಗೆ ಓದುವುದಕ್ಕಾಗಿ ಬರೀತಾರೆ. ಬರೆದ ಮೇಲೆ ಹೊಡೆಯುವುದಕ್ಕೆ ಫುಟ್ ರೋಲರ್ನ ಕೈಗೆತ್ತಿಕೊಂಡಾಗ ಆ 6 ವರ್ಷದ ಮಗು ಹೇಳ್ತದೆ, ಅಮ್ಮ ನೀನು ಹೊಡೆದ್ರೆ ನಾನು ಕಾದರಿಗೆ ದೂರ ಹೇಳ್ತೇನೆ ಅಂತ ಹೇಳಿ ಆ ಮಗು ಹೇಳ್ತದೆ. ಹಾಗಾಗಿ 6 ವರ್ಷದ ಮಗುವಿಂದ ವಯೋವೃದ್ಧರವರೆಗೆ ಈ ಜಿಲ್ಲೆಯಲ್ಲಿ ಕಾದರ ಅನ್ನುವ ವ್ಯಕ್ತಿಯ ಪರಿಚಯ ಇದೆ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 1980ರಲ್ಲಿ ರಾಜಕೀಯಕ್ಕೆ ಬಂದೆ. ಆಗ ಕಾದರವರ ತಂದೆ ಯುಟಿ ಫರೀದರನ್ನು ನಾನು ಬಹಳ ಅತ್ಯಂತ ಆತ್ಮೀಯವಾಗಿ ಕಂಡವರು. ಕಾದರವರ ತಂದೆ ಫರೀದರವರು ಬಹಳ ಕಟುವಾದಂಥ ವ್ಯಕ್ತಿತ್ವದವರು. ಒಂದು ರೀತಿ ಮುಂಗೋಪಿ, ಬಹಳ ಬೇಗ ಅವರಿಗೆ ಕೋಪ ಬರ್ತಾ ಇತ್ತು. ಆದರೆ ಅವರ ಹೃದಯದಲ್ಲಿ ಬಡವರ ಬಗ್ಗೆ ವಿಶೇಷವಾದಂಥ ಅನುಕಂಪ ಇತ್ತು ಮತ್ತು ಅವರಿಗೆ ಸಹಾಯ ಮಾಡತಕ್ಕಂಥ ಅವರ ಆ ಒಂದು ಹೃದಯ ವೈಶಾಲ್ಯತೆಯನ್ನು ನಾನು ಕಂಡಿದ್ದೇನೆ. ಆದರೆ ಅವರ ಮಗ ಕಾದರರು ತಂದೆಯ ಕಟು ಸ್ವಭಾವವನ್ನು ಬಿಟ್ಟರು, ಮುಂಗೋಪವನ್ನು ಬಿಟ್ಟರು. ಆದರೆ ಅವರಿಗಿದ್ದಂಥ ಬಡವರ ಬಗ್ಗೆ ಇರತಕ್ಕಂಥ ವಿಶೇಷವಾದಂಥ ಕಾಳಜಿಯನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರು. ಅದರ ಜೊತೆಗೆ ವಿಶೇಷವಾದಂಥ ತಾಳ್ಮೆ ಮತ್ತು ಸಹನೆಯಿಂದ ಇಡೀ ದಕ್ಷಿಣ ಕನ್ನಡ ಕರ್ನಾಟಕ ರಾಜ್ಯದ ಜನಮನ ಗೆದ್ದಿದ್ದಾರೆ ಎಂದರೆ ಅದು ಅತಿಶಯೋಕ್ತಿ ಆಗಲಾರದು ಅಂತ ನಾನು ಭಾವಿಸಿದ್ದೇನೆ. ಕಾದರವರು ಕಳೆದ ಬಾರಿ 2013ರಲ್ಲಿ ಪ್ರಥಮವಾಗಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದರು. ಆ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ತನ್ನ ಕಾರ್ಯಭಾರವನ್ನು ನಿಭಾಯಿಸಿದರು. ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದರು. ಬಹುಶಃ ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಥಮವಾಗಿ ಬೈಕ್ ಆಂಬ್ಯುಲೆನ್ಸ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದರು. ಯಾಕಂದರೆ ಪೇಟೆ ಪಟ್ಟಣಗಳಲ್ಲಿ ಹೆಚ್ಚು ಒಂದು ವಾಹನ ಸಂಚಾರ ಇರೋದ್ರಿಂದ, ಟ್ರಾಫಿಕ್ ಇರೋದ್ರಿಂದ ಬೈಕ್ ಆಂಬ್ಯುಲೆನ್ಸ್ ಅನ್ನು ಅವರು ಪ್ರಾರಂಭ ಮಾಡಿದರು. ಈಗ ನಿನ್ನೆ ಮೊನ್ನೆ ಅವರು ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಮತ್ತೆ ಇದನ್ನು ನಾನು ತಕ್ಷಣವೇ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ ಈ ರೀತಿ ವಿಶೇಷವಾದಂಥ ಒಂದು ಬದಲಾವಣೆಗಳನ್ನು ಆ ಒಂದು ಇಲಾಖೆಯಲ್ಲಿ ತಂದಂತಹ ಕೀರ್ತಿ ನಮ್ಮ ಕಾದರ್ ಸಾಹೇಬರಿಗೆ ಸಲ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಆಗ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯನವರ ಗಾಂಭೀರ್ಯತೆ, ಅವರ ಜ್ಞಾನ ಮತ್ತು ಅವರ ಒಂದು ನಾಯಕತ್ವ ಅವರಿಗೆ ಆದರ್ಶವಾಗಿ ಕಂಡು ಅದನ್ನು ಅವರು ಆ ಆದರ್ಶವನ್ನು ಪಾಲಿಸಿ ಬಹುಶಃ ಆ ಒಂದು ಕ್ಯಾಬಿನೆಟ್ನಲ್ಲಿ ಅತ್ಯುತ್ತಮವಾದಂಥ ಮಂತ್ರಿಯಾಗಿ ಅವರು ನಮ್ಮ ಜೊತೆ ಇದ್ದರು. ಆಮೇಲೆ 2ನೇ ಬಾರಿ ಕರ್ನಾಟಕದಲ್ಲಿ ಸರ್ಕಾರ ಬಂದಾಗ ಸನ್ಮಾನ್ಯ ಕಾದರ್ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ಸಂದರ್ಭದಲ್ಲಿ ಹಲವಾರು ನಮ್ಮ ಪಕ್ಷದ ಹಿರಿಯ ಮುಖಂಡರು, ವಿರೋಧ ಪಕ್ಷದ ಮುಖಂಡರು, ಬುದ್ಧಿಜೀವಿಗಳು, ಸಾಹಿತಿಗಳು ಎಲ್ಲ ಕೇಳಿದ ಪ್ರಶ್ನೆ ಒಂದೇ, ಕಾದರ್ ಅವರು ವಿಧಾನಸಭೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇದೆಯಾ? ಅವರ ವಯಸ್ಸಿನಿಂದ ಹೆಚ್ಚು ರಾಜಕೀಯ ಅನುಭವ ಇರತಕ್ಕಂಥ ಹಿರಿಯರನ್ನ ಹದ್ದುಬಸ್ತಿಯಲ್ಲಿಟ್ಟು ಆ ವಿಧಾನಸಭೆಯನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಇದೆಯಾ ಅನ್ನತಕ್ಕಂಥ ಪ್ರಶ್ನೆಯನ್ನು ಎಲ್ಲರೂ ಕೇಳತಕ್ಕಂಥ ಕಾಲಘಟ್ಟ. ಆದರೆ ಅದ್ಭುತವಾಗಿ ಕಾದರ್ ಅವರು ವಿಧಾನಸಭಾಧ್ಯಕ್ಷರಾಗಿ ಬಹುಶಃ ಇಡೀ ರಾಜ್ಯಕ್ಕೆ ಅಲ್ಲ ರಾಷ್ಟ್ರಕ್ಕೆ ಒಬ್ಬ ಮಾದರಿ ವಿಧಾನಸಭಾಧ್ಯಕ್ಷ ಅಂತ ಹೇಳತಕ್ಕಂಥದ್ದನ್ನು
ನ್ಯಾಯ ಕೊಡಬೇಕು, ಸದನಕ್ಕೆ ಗೌರವ ಕೊಡಬೇಕು. ಬಹುಶಃ ಸಂಸದೀಯ ಇತಿಹಾಸದಲ್ಲಿ ಆಡಳಿತ ಪಕ್ಷದ ಆ ಒಂದು ಕಾರ್ಯವೈಖರಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಸಭೆಯಿಂದ ಹೊರಗೆ ನಡೆಸಿ ನಾನು ಈ ಒಂದು ಸಭೆಯ ಒಳಗಡೆ ಅದು ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಒಂದೇ ನ್ಯಾಯ ಅಂತ ಹೇಳಿ ಸಾಬೀತುಪಡಿಸಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರತಕ್ಕಂಥ ಒಬ್ಬ ಸಭಾಧ್ಯಕ್ಷ ಅಂತ ಹೇಳಿ ನಾವು ಇವತ್ತು ಕಾಣುವುದಿದ್ರೆ ಅದು ಕಾಂಗ್ರೆಸ್ ನಾಯಕರು. ಇಂತಹ ಒಂದು ಅದ್ಭುತ ಪ್ರತಿಭೆಯನ್ನು ಇಟ್ಟುಕೊಂಡು ರಾಜಕೀಯವಾಗಿ ನಮ್ಮ ಸಮ್ಮುಖದಲ್ಲಿ ನಮ್ಮ ಜೊತೆ ನಾನು ಮೊನ್ನೆ ಅವರನ್ನು ಕಾಣಲಿಕ್ಕೆ ಹೋದಾಗ ಅವರಿಗೆ ಒಂದು ಸಮಾರಂಭಕ್ಕೆ ಹೋಗಬೇಕು ಅಂತ ಹೇಳಿದರೆ ಹೆಜ್ಜೆ ಇಡಲಿಕ್ಕೆ ಜನ ಬಿಡೋದಿಲ್ಲ, ಅಷ್ಟೂ ಜನ ಅವರನ್ನು ಸುತ್ತುವರಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ ಸಾಮಾನ್ಯರ ಜೊತೆ ಸಾಮಾನ್ಯನಾಗಿ ಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಒಬ್ಬ ಮಂತ್ರಿಯಾಗಿರೋದ್ರಿಂದ ಜನಸಾಮಾನ್ಯರು ಅವರನ್ನು ಸುತ್ತುವರೆದು ಅವರ ಕಷ್ಟ ಕಾರಣಗಳನ್ನ ಹೇಳಲಿಕ್ಕೆ ಅವರು ನಿಲ್ತಾರೆ. ಬಹುಶಃ ಇವತ್ತು ಮಡಿಕೇರಿಯಿಂದ ಬರುವಾಗಲೂ ಕೂಡ ನಾವು ಅವರನ್ನು ಗಪ್ಪ ಸಮಯಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಸುಳ್ಳಿನಿಂದ ಅವರ ಆತ್ಮೀಯರ ಒಬ್ಬರನ್ನ ಕಳಿಸಿಕೊಟ್ಟಿದ್ದರು. ಆದರೆ ನಮ್ಗೆ ಗೊತ್ತಿತ್ತು ಅವರು ಹೊರಡುವಾಗ ಜನ ಅಡ್ಡ ಬರ್ತಾರೆ, ಅವರು ಹೊರಡುವಾಗ ಒಂದು ರೀತಿ ಅವರ ಮನವಿಯನ್ನು ಕೊಡೋದಕ್ಕೆ ಬರ್ತಾರೆ. ಕಾದರವರು ಯಾರನ್ನೂ ತಿರಸ್ಕಾರ ಮಾಡೋದಿಲ್ಲ, ಯಾರನ್ನೂ ಕೂಡ ಬಿಟ್ಟು ನಡೆಯುವಂಥವರಲ್ಲ. ಹಾಗಾಗಿ ಆದರೂ ಕೂಡ ನಮ್ಮ ಸೌಭಾಗ್ಯ ಅವರು ಮಡಿಕೇರಿಯಲ್ಲಿರ್ತಕ್ಕಂಥ ಇಲ್ಲಿ 11:30 ಗಂಟೆಗೆ ಬಂದು ಈ ಒಂದು ಸಭಾಂಗಣಕ್ಕೆ ಆಗಮನ ಮಾಡಿಸಿದ್ರು. ಬಹುಶಃ ಮಂಗಳೂರಿನಲ್ಲಿ ಆದರೆ ಅವರು ಇಲ್ಲಿ ಬರಬೇಕಾದರೆ ಒಂದು ಗಂಟೆ ಆಗಿತ್ತು ಏನೋ. ಇದು ನಮ್ಮ ಪಾಲಿನ ಸೌಭಾಗ್ಯ ಅಂತೇಳಿ ನಾನು ತಿಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ವಿಶೇಷವಾಗಿ ಹೆಚ್ಚು ಮಾತನಾಡುವುದಿಲ್ಲ. ನಮಗೆಲ್ಲರಿಗೆ ವ್ಯಕ್ತಿತ್ವಕ್ಕೆ ಸಂತ ಗೌರವ ಅಂತ ಹೇಳುವಂತ ನಾವು ನಿರೀಕ್ಷೆ ಮಾಡತಕ್ಕಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಮಗೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಈ ಒಂದು ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ತಾವು ಭಾಗವಹಿಸಿ ರಾಜ್ಯ ಹಾಗೂ ದೇಶದ ಗೌರವವನ್ನು ಎತ್ತಿ ಹಿಡಿದಿದ್ದೀರಿ. ತಮ್ಮ ಅಧ್ಯಕ್ಷರ ಅವಧಿಯಲ್ಲಿ ವಿಧಾನಸಭಾ ಕಾರ್ಯಕ್ರಮಗಳನ್ನು ಅತ್ಯಂತ ನಾಜೂಕಾಗಿ ಮತ್ತು ಸಮರ್ಥವಾಗಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕರ್ನಾಟಕ ವಿಧಾನಸಭೆಯ ಸಮರ್ಥಿಸಿದಂತೆ ಅರ್ಹ ಗೌರವವನ್ನು ತಂದುಕೊಂಡಿದ್ದೀರಿ. ಇದೀಗ ನಿಮ್ಮ ಸೇವೆಯನ್ನು ಸಾರ್ವಜನಿಕರಿಗೆ ತಲುಪಿರುವ ಸದಾಶಯತೆಗೆ ನಿಮಗೆ ಮತ್ತೊಮ್ಮೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯಲ್ಲಿ ತಮ್ಮ ಕಾರ್ಯಶೈಲಿಗೆ ಉತ್ತಮ ನೀಡಿದ್ದಾರೆ. ಅದರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಯುವ ಸಂಸದವಾಗಿದೆ. ಸಾಮಾನ್ಯವಾಗಿ ಎಲ್ಲರೊಂದಿಗೆ ಬೆರೆಯುವ ಸೌಹಾರ್ದ ಸಹೋದರತೆಯ ಮನಸ್ಸಿನ ಅಂತಃಕರಣ ಪಡೆಯುವ ತಮ್ಮನ್ನು ಈ ದಿನ ಸುಳ್ಯಕ್ಕೆ ಬರಮಾಡಿಕೊಂಡು ಸುಳ್ಯದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಪರಿಗಣನಾ ಜನರ ಪರವಾಗಿ ಏನಾದರೂ ಒಂದು ವಿಶೇಷವಾದ ಪ್ಯಾಕೇಜ್ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಮೊದಲಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಇವತ್ತು ಅಧಿಕಾರಿಗಳೆಲ್ಲ ಅವರವರ ಕೆಲಸ ಬಿಟ್ಟು ಇಲ್ಲಿ ಕೂತಿದ್ದಾರೆ. ಅವರದೊಂದು ಕಲ್ಪಿದೆ, ಅವರ ಇಲಾಖೆಯಲ್ಲಿ ಅಧಿಕಾರಿಗಳಿಲ್ಲ, ಕೆಲಸ ಮಾಡಲಿಕ್ಕೆ ಸರಿಯಾದ ಸಿಬ್ಬಂದಿಗಳಿಲ್ಲ. ಇದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಆರೋಗ್ಯ ಸಚಿವರಾಗಿರುವ ನೀವು ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡುವಾಗ ಅಂತ ಗೊತ್ತಿದೆ. ನಿನ್ನೆ ತಾನೇ ಸುಬ್ರಹ್ಮಣ್ಯದ ಕೇಸನ್ನು ಕೂಡ ಹೇಳಿದ್ದೇನೆ. ಸುಬ್ರಹ್ಮಣ್ಯ ಎಂಟರ್ಮೆಂಟ್ ದೇವಸ್ಥಾನದವರ ಒಟ್ಟಿಗೆ ಸೇರಿಕೊಂಡು ಒಂದು ವಿಶೇಷ ರಾತ್ರಿ ನೈಟ್ ಡಾಕ್ಟರನ್ನು ಒಂದು ನೇಮಿಸುವಂತಹ ಮಾತನ್ನು ಆಡ್ತೇನೆ ಎನ್ನುವ ಮಾತನ್ನು ಕೂಡ ನಿನ್ನೆ ಹೇಳಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಮಂಡ್ಯದಲ್ಲಿ ಆಗಿರ್ಬೋದು, ಬೆಳ್ಳಾರಿಯಲ್ಲಿ ಆಗಿರ್ಬೋದು, ಸುಳ್ಯ ಡಾಕ್ಟರ್ಗಳ ಕೊರತೆ ಇದೆ. ಆರೋಗ್ಯವೇ ಭಾಗ್ಯ ಎನ್ನುವ ನಮ್ಮ ಒಂದು ಸಿದ್ಧಾಂತದಲ್ಲಿ ಇವತ್ತು ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ನೀವು ಆರೋಗ್ಯ ಸಚಿವರಾಗಿರುವಂತಹ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈಗಾಗಲೇ ಎಲ್ಲ ಕೃಷಿಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರೆಲ್ಲ ಬಂದಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಮಳೆ ವಿಪರೀತ ಬಂದಿದೆ, ಅಡಿಕೆಗೆ ಹಳದಿ ರೋಗ ಬಂದಿದೆ, ಎಲೆಚುಕ್ಕಿ ರೋಗ ಬಂದು ಇವತ್ತು ರೈತರು ಸಂಕಷ್ಟದಲ್ಲಿದೆ. ಅವರ ಪರವಾಗಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಒಂದು ನಿಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಬೆಳೆ ವಿಮೆಯನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ತಲುಪುವಾಗೆ ಕಾರ್ಯನಿರ್ವಹಿಸಬೇಕು. ನೀವು ಅದಕ್ಕೆ ನಮಗೆ ಸಾಥ್ ಕೊಡಬೇಕು ನನ್ನ ಕ್ಷೇತ್ರಕ್ಕೆ ಅಂತ ನಿಮ್ಮಲ್ಲಿ ವಿನಂತಿ. ವಿಶೇಷವಾದ ಗಮನವನ್ನು ಹರಿಸಿ ರೈತರ ಪರವಾಗಿ ನಿಲ್ಲಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದರ ಜೊತೆಗೆ ಇಲ್ಲಿ ಕೂತವರು ಒಂದಷ್ಟು ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ.
ಕೊಡ್ಲಿಕ್ಕೆ ಕೂಡ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ವಿನಂತಿ ಮಾಡಿಕೊಳ್ಳುವುದು, ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರ ಫಾರೆಸ್ಟ್ ಏರಿಯಾ ತುಂಬಾ ಇದೆ. ಎಲ್ಲಿ ಮನೆ ಕಟ್ಟಿದ್ರು ಬಡವ ಸರ್ಕಾರದ ನಿಯಮದಲ್ಲಿ ಅಧಿಕಾರಿಗಳು ಬರ್ತಾರೆ, ಅವರ ತಪ್ಪಲ್ಲ. ಅವರಿಗೆ ಒಂದು ಕಾನೂನಿನಲ್ಲಿ ಅವರನ್ನು ಎಬ್ಬಿಸುವಂಥದ್ದು, ಅವರು ಪರ್ಬೋಕಲ್ಲಿದ್ದಾರೆ ಅಥವಾ ಫಾರೆಸ್ಟ್ ಏರಿಯಾದಲ್ಲಿದ್ದಾರೆ. ಈ ಒಂದು ಸಮಸ್ಯೆಗೆ ಇತ್ತೀಚೆಗೆ ಇರುವಂತ ಒಂದು ಕಾರ್ಯಕ್ರಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮುಖಾಂತರ ನಿಮ್ಮ ಮುಖಾಂತರ ಆಗಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಅಂದ್ರೆ 5 ಸೆಂಟ್ಸ್ 3 ಸೆಂಟ್ಸ್ ಅಲ್ಲಿ ಮನೆ ಕಟ್ಟಿದವರಿಗೆ ಇವತ್ತು ಅವರಿಗೆ ಒಂದು ಹಕ್ಕುಪತ್ರ ಕೊಡ್ಲಿಕ್ಕೆ ಬರುದಿಲ್ಲ. ಹಕ್ಕುಪತ್ರ ಕೊಡದ ಕಾರಣ ಮನೆ ಕಟ್ಟಿ ಕೊಡ್ಲಿಕ್ಕೆ ಆಗುದಿಲ್ಲ. ಪೇಪರ್ಗಳಂತ ನ್ಯೂಸ್ನವ್ರು ಯಾರಾದ್ರೂ ಒಬ್ಬ ಅವನು ಏನಾದ್ರೂ ದೊಡ್ಡ ಜನ ಆಗ್ಬೇಕಂತ ಒಂದು ಫೋಟೋ ತೆಗೆದು ಹಾಕಿ ನಮ್ಮಲ್ಲಿ ಮನೆ ಇಲ್ಲ, ಸೂರಿ ಇಲ್ಲ, ಶಾಸಕರಿದ್ದಾರೆ, ಸಂಸದರು, ಸಚಿವರಿದ್ದಾರೆ ಎನ್ನುವ ಬರವಣಿಗೆಯನ್ನು ಬರೀತಾರೆ. ಆದ್ರೆ ಅಲ್ಲಿ ನಿಜ ಸ್ಥಿತಿ ಏನಂತ ಗೊತ್ತಿರಲಿಲ್ಲ. ಅದು ಆಗ್ಬಾರ್ದು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಸರಿಯಾದ ಸೂರು ಸಿಗ್ಬೇಕಿದ್ರೆ ಅವನಿಗೆ ಒಂದು 5 ಸೆಂಟ್ 3 ಸೆಂಟ್ ಅದರ ಹಕ್ಕುಪತ್ರ ಕೊಟ್ಟರೆ ಸರ್ಕಾರದಿಂದ ಅವರಿಗೆ ಮನೆ ಕಟ್ಟಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಯಾರೆಲ್ಲ ಸೂರು ಇಲ್ಲದವರಿದ್ದಾರೆ ಅವರಿಗೆಲ್ಲ ಒಂದು ಮನೆ ಕಟ್ಟಲಿಕ್ಕೆ 3 ಸೆಂಟ್ ಸೈಟ್ ಅನ್ನು ಕೊಡುವಂತ ಒಂದು ರೆಕಾರ್ಡ್ ಮಾಡುವಂತ ಕೆಲಸಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಹೇಳ್ತೇನೆ. ಅಂದ್ರೆ ಕಂದಾಯ ಸಚಿವರಿಗೂ ಕೂಡ ಹೇಳಿ, ಮತ್ತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಮಿನಿಸ್ಟರ್ ಹೇಳಿ ಹೊಂದಾಣಿಕೆ ಮಾಡಿಕೊಂಡು ಅವರನ್ನು ಎಬ್ಬಿಸದಾಗೆ ಕೂತಲಿಂದ ಎಬ್ಬಿಸದ ರೀತಿಯಲ್ಲಿ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟು ಮತ್ತೆ ಅವರ ಒಂದು ಆಶ್ರಯವನ್ನು ಕೊಡಿಸುವಂತ ಕೆಲಸಕ್ಕೆ ನನ್ನೊಟ್ಟಿಗೆ ಕೈ ಜೋಡಿಸಿಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಮೊನ್ನೆ ನನ್ನ ಕ್ಷೇತ್ರದಲ್ಲಿ ಒಂದು ಈಗಾಗಲೇ ರೈತರ ಸಂಕಷ್ಟದಲ್ಲಿ ಕೋವಿ ಹೊಂದಿದೆ. ಅವರ ಮನೆಯಲ್ಲಿ ಕೋವಿ ಇದೆ. ಅವರ ರಕ್ಷಣೆಗೆ ಪ್ರಾಣಿಗಳನ್ನು ಯಾವ ಪ್ರಾಣಿಯನ್ನು ಕೊಡುವುದಿಲ್ಲ. ಆ ಪ್ರಾಣಿ ಬರುವಾಗ ಪ್ರಾಣಿಗೆ ಭಯ ಪಡಬೇಕೆನ್ನೋದಕ್ಕೆ ಒಂದು ಶಬ್ದವನ್ನು ಮಾಡಲಿಕ್ಕಿರುವಂತ ಕೋವಿ. ಇನ್ನು ಕೂಡ ಲೈಸೆನ್ಸ್ ಇಲ್ಲದೆ ತುಂಬಾ ಜನ ಸ್ಪರ್ಧಾಟ ಮಾಡ್ತಾರೆ. ಎಸಿಎಲ್ಗೆ ನಿಯೋಗ ಹೋಗಿದ್ದೇವೆ, ಡಿಸಿಎಲ್ಗೆ ನಾವು ಕೋವಿಯ ಸಂಕಷ್ಟದಲ್ಲಿರೋ ರೈತರನ್ನು ಕರ್ಕೊಂಡು ಹೋಗಿ ನಿಯೋಗ ಆಗಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ಆಗಲಿಲ್ಲ. ಅದನ್ನು ಒಂದು ಮಾಡಿಕೊಡ್ಬೇಕೆಂದರೆ ಕೋವಿಯನ್ನು ಕೊಡುವಂತ ಅವರ ಮಕ್ಕಳ ತಂದೆ ಹೇಳಿದ ಮಗನ ಹೆಸರಿಗೆ ಇಷ್ಟೇ ನಾವು ಕೊಡಬೇಕು ಅಂತ ಯಾರ್ಯಾರಿಗೆ ಈಗ ಕೋವಿ ಲೈಸೆನ್ಸ್ ಇದೆ ಅವರು ತೀರಿ ಹೋಗಿದ್ರೆ ಅವರ ಮಗನಿಗೆ ಅವರ ಸಂಬಂಧಿಕರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅದರ ಜೊತೆಗೆ ಇವತ್ತು ನನ್ನ ಕ್ಷೇತ್ರದಲ್ಲಿ ತುಂಬಾ ಜನ ಕಡೆ ಬರೆ ಕುಸಿತ, ಇವತ್ತು ರಸ್ತೆ ಕುಸಿತ ಏನಾಗಿದೆ. ಅದಕ್ಕೆ ನಿಮ್ಮ ಮುಖಾಂತರ ನಿಮ್ಮ ಲೆಟ್ಟೆಡಲ್ಲಿ ಕೊಡುವಾಗ ನನ್ನ ಕ್ಷೇತ್ರದ ಅನುದಾನ ಕೊಡುವಾಗ ಕೆಲವೊಂದು ಈಗ ಅನುದಾನ ನಿಮ್ಮ ಹೆಸರು ಮಾತ್ರ ಇದೆ. ನಾನೊಂದು ಶಾಸಕಿಯಾಗಿ ನನ್ನ ಲೆಟ್ಟರಿಗೆ ನೀವು ಆದ್ಯತೆ ಕೊಟ್ಟು ನಿಮ್ಮ ಶಿಫಾರಸಿನಲ್ಲಿ ಆದ್ಯತೆ ಎನ್ನುವ ಒಂದು ಲೆಟ್ಟೆಡನ್ನು ಕಲಿಸಿಕೊಟ್ರೆ ಒಳ್ಳೆಯದು ಅಂತ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಆಗುವಂತ ಕಾಮಗಾರಿಗೆ ಶಾಸಕರೇ ಮೈ. ನಾವು ಕೂಡ ನಿಮ್ಮ ವಿಧಾನಸೌಧದಲ್ಲಿ ನೀವು ಸಭಾಧ್ಯಕ್ಷರಾಗಿರುವಾಗ ಚರ್ಚೆಯಾಗಿದೆ. ಇನ್ನು ಮುಂದೆ ಬರೀ ನಿಮ್ಮ ಹೆಸರು ಮಾತ್ರ ಬರಬಾರ್ದು, ನನ್ನ ಹೆಸರಲ್ಲಿ ಜೋಡಿಸಿಕೊಳ್ಳುವಂಥದ್ದು ಕೂಡ ಆಗ್ಬೇಕು. ನನಗೆ ಶಾಸಕಿಯಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡುವಂಥದ್ದು ಅದು ಆಗ್ಬೇಕು ಅಂತ ವಿನಂತಿಯನ್ನು ಮಾಡ್ತಿದ್ದೇನೆ. ಮುಂದಿನ ದಿನದಲ್ಲಿ ನಮ್ಮ ಕ್ಷೇತ್ರದ ಜನ ಮುಗ್ಧರು ಒಳ್ಳೆಯ ಒಮ್ಮತದಲ್ಲಿದ್ದೇವೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎನ್ನುವುದನ್ನು ಒಂದು ತೋರಿಸಿಕೊಡುತ್ತೆ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ, ಸಾರ್ವಜನಿಕ ಕೆಲಸ, ಸಮಾಜಮುಖಿ ಕೆಲಸ ಮಾಡುವುದರಲ್ಲಿ ಯಾವುದೇ ಪಕ್ಷಾತೀತವಾಗಿ ನಾವು ಕೆಲಸವನ್ನು ಮಾಡುವ. ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಮಗು 2 ಮಕ್ಕಳು ಬಾವಿಗೆ ಬಿದ್ದು ತೀರಿಕೊಂಡಿದ್ದಾರೆ. ಆ ಮಗುವಿನ ತಂದೆ ತಾಯಿ ಇನ್ನು ಮಕ್ಕಳು 2 ಮಕ್ಕಳು ಇದ್ದದ್ದು, ಆ ಮಕ್ಕಳನ್ನು ಕಲ್ಕೊಂಡಿದ್ದಾರೆ. ಆ ಮಗುವಿಗೆ ಒಂದು ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ನೀವು ಸಹಕಾರ ಮಾಡಬೇಕು. ಒಂದು 5 ಲಕ್ಷ ನಿನ್ನೆ ಇವತ್ತು ಈಗ ನಾನು ಅರ್ಜೆಂಟ್ ಹೋಗಬೇಕು. ನಮ್ಮ ಹೆಣ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಂತಿಕದಲ್ಲಿರುವ ಒಬ್ಬ 9th ಕ್ಲಾಸಿನ ಹುಡುಗ ಹಾರ್ಟ್ ಪೇಷಂಟ್ ಇವತ್ತು ತೀರ್ಕೊಂಡಿದ್ದೇನೆ. ಆ ಶಾಲೆ ಮನೆಗೆ ನಾನು ಬೇಡಿಕೊಂಡು ಬೇಕಾದ್ರೆ ನಿಮ್ಮ ಇಲ್ಲಿ ಮೊದಲು ನಾನು ಮಾತಾಡ್ತೀನಿ. ಅವನಿಗೆ ಕೂಡ ಈ ಮಕ್ಕಳಿಗೆ ಆಕಸ್ಮಿಕ ಮರಣ ಅದಕ್ಕೆ 5 ಲಕ್ಷ ಕನಿಷ್ಠ 5 ಲಕ್ಷ ಪರಿಹಾರ ಕೊಡುವಾಗ 3 ಮಕ್ಕಳಿಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಿಮ್ಮ ಮುಖಾಂತರ ನಾನು ನಿಮಗೆ ಮನವಿಯನ್ನು ಮಾಡ್ತೇನೆ. ನಿಮ್ಮ ಮುಖಾಂತರ ಸರ್ಕಾರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಕೊಡಿಸುವಂತ ಕೆಲಸವನ್ನು ಕೂಡ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡಿಕೊಂಡ್ರೆ ಅದು ಕೊಡಿಸಿಕೊಡ್ಬೇಕು ಅನ್ನೋ ಮನವಿಯನ್ನು ಕೂಡ ನಿಮ್ಮಲ್ಲಿ ಮಾಡಬೇಕಾದಂಥ ದಿನಗಳು ಮುಖ್ಯಮಂತ್ರಿಗಳು ಕೂಡ. ಆ ರಾಮಪ್ಪನವರನ್ನು ಬಿಟ್ಟರೆ ಇವರ ಒಬ್ಬ ಶಿಷ್ಯ ಇದ್ದಾನೆ ಲಿಬ್ಸು, ಅವರು ಇಲ್ಲೆಲ್ಲಿದ್ದಾರೆ ಗೊತ್ತಿಲ್ಲ. ಲಿಬ್ಸು ಎಂಥ ಒಂದು ಪಾದರಸದ ವ್ಯಕ್ತಿತ್ವ. ಅಂತ ಒಬ್ಬ ಪರ್ಸನಲ್ ಅಸಿಸ್ಟೆಂಟನ್ನು ನಾನು ಎಲ್ಲೂ ನೋಡಿಲ್ಲ. ಯಾವಾಗ ಬೇಕಾದರೂ ಸಂಪರ್ಕ ಮಾಡುವಂಥ ವ್ಯಕ್ತಿ ಇವರು ಆ ಲಿಬ್ಸು ಮೂಲಕ. ಹಾಗೆ ಅವರ ಧರ್ಮಪತ್ನಿಯನ್ನು ಅವನು ಗೌರವಿಸ್ತಾರೆ. ಇವರು ಯಾವಾಗ ಮನೆಗೆ ಹೋಗ್ತಾರೆ ಗೊತ್ತಿಲ್ಲ. 3 ದಿನಗಳ ಹಿಂದೆ ಕಾರವಾರಕ್ಕೆ ಬಂದರು, ಕಾರವಾರದಿಂದ ಉಡುಪಿಗೆ ಬಂದರು, ಉಡುಪಿಯಿಂದ ಮಡಿಕೇರಿಗೆ ಹೋದರು, ಮಡಿಕೇರಿಯಿಂದ ಸುಳ್ಳೆಗೆ ಬಂದರು. ಇನ್ನು ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಅವರು ಯಾವಾಗ ಮನೆಗೆ ಹೋಗ್ತಾರೆ ಗೊತ್ತಿಲ್ಲ. ಆ ಸಹನ ಮೂರ್ತಿಯನ್ನು ಕೂಡ ಅಭಿನಂದಿಸ್ತಾ ಮತ್ತೊಮ್ಮೆ ಖಾದರ್ ಅವರಿಗೆ ಅವರ ಕುಟುಂಬಕ್ಕೆ ಶುಭ ಹಾರೈಸಿ ನಾನು ಮಾತನಾಡಿದ್ದೇನೆ. ಯೋಜನೆ
ನಮ್ಮ ಸಂಘ ಸಂಸ್ಥೆಯ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಅತ್ಯಂತ ಹಿತೈಷಿ ವರ್ಗದವರು. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿ ನೋಡಬೇಕಂತ ಹೇಳಿದರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡಬೇಕಾಗುತ್ತೆ. ಭಾರತ ದೇಶದ ಸಂಸ್ಕೃತಿಯ ಸಾರ ಎಲ್ಲಿ ಇದೆ ನೋಡಬೇಕಾದ್ರೆ ಅದು ಕರ್ನಾಟಕವನ್ನು ನೋಡಬೇಕಾಗುತ್ತೆ. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ನೋಡಬೇಕಾದ್ರೆ ಅದು ನಮ್ಮ ಕರಾವಳಿ ಜಿಲ್ಲೆಗಳನ್ನು ನೋಡಬೇಕಾಗುತ್ತೆ. ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಸಾರ ನಿಮಗೆ ಎಲ್ಲಿ ಕಾಣ್ತದೆ ಹೇಳಿದ್ರೆ ಅದು ಸುಳ್ಯದ ಈ ವೆಂಕಟರಾಮ ಪ್ರದೇಶದಲ್ಲಿ ಕಾಣಲಿಕ್ಕೆ ಸಿಗ್ತದಂತ ಹೇಳಲಿಕ್ಕೆ ನಾನು ಬಹಳ ಅತ್ಯಂತ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಮ್ಮ ಜೀವನದಲ್ಲಿ ಕೆಲವೊಂದು ಕ್ಷಣಗಳು, ಬಹುಶಃ ಕೆಲವೊಂದು ಪದಗಳು ಅದೇ ನಾವು ಎಷ್ಟು ಹೇಳಿದರೂ ಸಾಕಾಗುವುದಿಲ್ಲ, ಅದು ನಮ್ಮಿಂದ ವರ್ಣಿಸಲಿಕ್ಕೆ ಆಗುವುದಿಲ್ಲ. ಅದೊಂದು ಭಾವನಾತ್ಮಕವಾಗಿರ್ತದೆ ಮತ್ತು ಅತ್ಯಂತ ಸಂತೋಷವಾಗಿರ್ತದೆ. ಹಾಗೂ ಇಂದು ನನಗೆ ಸುಳ್ಯದಲ್ಲಿ ತಾವು ಕೊಟ್ಟಂತ ಈ ಒಂದು ಅಭಿನಂದನೆ ಮತ್ತು ಪ್ರೀತಿಪೂರ್ವಕ ಗೌರವ ಅದು ನನ್ನ ಜೀವನ ಪೂರಕವಾಗಿ ಮರಲಿಕ್ಕೆ ಸಾಧ್ಯವಿಲ್ಲದಂತಹ ಚಿರಸ್ಮರಣೀಯ ಒಂದು ನೆನಪಂತಕ್ಕೂ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಬೇರೆ ಬೇರೆ ನನಗೆ ಬಹುಶಃ ನಾನು 5 ಬಾರಿ ಶಾಸಕನಾಗಿ, 4 ಇಲಾಖೆ ಸಚಿವನಾಗಿ, ಪ್ರತಿಪಕ್ಷದ ಉಪನಾಯಕನಾಗಿ, ಸಭಾಧ್ಯಕ್ಷನಾಗಿ ಹಲವಾರು ಈ ಒಂದು ಹುದ್ದೆಗಳು, ಸಂಘ ಸಂಸ್ಥೆಗಳು ಇವರೆಲ್ಲ ಬಹುಶಃ ಈ ಒಂದು ಗೌರವದಲ್ಲಿ ಬಹುಶಃ ಏನಾದರೂ ಬಹುಶಃ ಅತ್ಯುತ್ತಮವಾದ, ಅತ್ಯಂತ ಪ್ರೀತಿಪೂರ್ವಕವಾದ ಮತ್ತು ಅತ್ಯಂತ ಸಂತೋಷದ ಸಮಾರಂಭ ಯಾವುದಂತ ಹೇಳಿದರೆ ಅದು ತಾವು ಸುಳ್ಯದ ಜನಸಾಮಾನ್ಯ ಸಮಾರಂಭ ಬಲ ಹೆಮ್ಮೆಯನ್ನು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮ ಅದು ನನಗೆ ಅಥವಾ ನನ್ನ ಸಚಿವ ಸ್ಥಾನಕ್ಕೆ ಸಿಕ್ಕಿದಂಥ ಗೌರವ ಮಾತ್ರ ಅಲ್ಲ. ನನಗೆ ಗೊತ್ತಿದೆ ಇದು ಸುಳ್ಯದ ಜನತೆ ಜನಸೇವೆ ಮೇಲಿಟ್ಟಂಥ ನಿಮ್ಮ ನಂಬಿಕೆ, ಪ್ರಜಾಪ್ರಭುತ್ವ ಮೇಲಿಟ್ಟಂಥ ವಿಶ್ವಾಸ ಹಾಗೂ ಆರೋಗ್ಯವಂತವಾದ ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಕನಸು ಏನಿದೆ ಅದನ್ನು ತಾವು ಗೌರವಿಸುವಂಥ ದಿನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ದೊಡ್ಡವನಾಗಲಿಕ್ಕೆ ಸಾಧ್ಯವಿಲ್ಲ, ಶ್ರೀಮಂತಿಕೆಯಿಂದ ಕೂಡ ಯಾರು ಕೂಡ ದೊಡ್ಡವನಾಗಲಿಕ್ಕೆ ಸಾಧ್ಯವಿಲ್ಲ. ಏನಾದರೂ ನಾವು ಸರ್ವ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಅದು ನಮಗೆ ಸಿಕ್ಕಿದಂಥ ಹುದ್ದೆ ಮತ್ತು ಇದ್ದಂಥ ಅವಕಾಶದಲ್ಲಿ ನಾವು ಬಹುಶಃ ಜನರಿಗೆ ತನ್ನದೇ ಆದ ಸೇವೆ ವಿಶ್ವಾಸ ಮಾಡಿಕೊಂಡು ಆ ಜವಾಬ್ದಾರಿ ವಹಿಸಿಕೊಂಡು ಅತ್ಯುತ್ತಮವಾಗಿ ನಮ್ಮ ಆ ಒಂದು ಕೆಲಸ ಕಾರ್ಯಗಳು ನಾವು ಮಾಡುವಂಥ ಸಂದರ್ಭದಲ್ಲಿ ಅವನು ಬಹುಶಃ ಜನರಿಂದ ಗುರುತಿಸುವಂಥ ಅವಕಾಶ ಇವತ್ತು ಆಗ್ತದೆ. ನಾನು ಯಾವಾಗ ಮಾತು ಹೇಳ್ತಾ ಇದ್ದೇನೆ, ಅಧಿಕಾರ ಅದು ಒಂದು ಹುದ್ದೆ ಮಾತ್ರ. ಬಹುಶಃ ಅದು ಒಂದು ಹುದ್ದೆ ಜೊತೆಯಲ್ಲಿ ಲಕ್ಷಾಂತರ ಜನರ ಅಪೇಕ್ಷೆ ಏನಿದೆ, ಆಶೆ ಏನಿದೆ ಮತ್ತು ಕನಸುಗಳ ಆ ಭಾರವನ್ನು ಹೊತ್ತುಕೊಳ್ಳುವಂತಹ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯ ಸ್ಥಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಕ್ಷೇತ್ರ ಜನಸಾಮಾನ್ಯರ ನನ್ನ ತಂದೆ ತಾಯಂದಿರ ಮತ್ತು ಗುರುಹಿಯರ ನಮ್ಮೆಲ್ಲರ ಆಶೀರ್ವಾದದಿಂದ ಹಾಗೂ ಬಹುಶಃ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರದಿಂದ ಈ ಒಂದು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಲಿಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ಯಾವ ಕೂಡ ಯಾಚಿಸ್ತಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತಿನ ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾದ ಆಗುವಂಥ ಅವಕಾಶ ಆಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಬೇರೆ ಬೇರೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಇಂಥ ವಿಚಾರ ಸಂಬಂಧಪಟ್ಟಾಗ ಕೂಡ ತಮ್ಮ ಮನವಿಯನ್ನು ನಾವು ಸಲ್ಲಿಸಿದ್ವಿ. ನಾನು ಬಹುಶಃ ಅಭಿನಂದನೆ ಯಾಕೆಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜಾತಿರಹಿತವಾಗಿ, ಪಕ್ಷರಹಿತವಾಗಿ, ಧರ್ಮರಹಿತವಾಗಿ ಇಡೀ ಸುಳ್ಯ ಒಂದು ಒಗ್ಗಟ್ಟು, ಒಂದು ಏಕತೆಯ ಮುಖಾಂತರ ಬಹುಶಃ ಇವತ್ತು ಈ ಒಂದು ಒಗ್ಗಟ್ಟನ್ನು ತೋರಿಸಿ ತಮ್ಮ ಬೇಡಿಕೆಯನ್ನು ಬಿದ್ದಿರ ಅದು ಖಂಡಿತವಾಗಿಯೂ ಅದಕ್ಕೆ ದೇವರ ಆಶೀರ್ವಾದ ಇದೆ. ಸರ್ಕಾರ ಕೂಡ ಕೆಲಸವನ್ನು ಮಾಡಿಕೊಡ್ತದೆ. ಈ ಒಂದು ನೀಲಿನ ಆಕಾಂಕ್ಷೆ ಯಾಕೆ ಹಾಕಬೇಕು, ಅದು ಬಹುಶಃ ಹೇಗೆ ಮುಂದಕ್ಕೆ ಹೋಗಬೇಕು. ಬಹುಶಃ ಜನಾಂಗ ಯಾಕೆ ಅಂತ ಹೇಳಿದರೆ ನಾನು ಯಾವಾಗಲೂ ಮಾತ್ರ ಹೇಳ್ತಾ ಇರ್ತೇನೆ, ಈ ಸಮಾಜ ನಮಗೆ ಮಾತ್ರ ಅಲ್ಲ, ಇದು ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಮಕ್ಕಳಿದ್ದಾರೆ. ಅವ್ರಿಗೆ ಬೇಕಾಗುವ ಒಂದು ಸಮಾಜ ನಾವು ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಆ ಕೆಲಸವನ್ನು ತಾವೆಲ್ಲ ಇವತ್ತು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸ ಬರೀ ಸನ್ಮಾನ ಮತ್ತು ಗೌರವದ ಪ್ರೀತಿಪೂರ್ವ ಕಾರ್ಯಕ್ರಮ ಅಲ್ಲ. ಇದು ಒಂದು ದಿವಸದ ಸಂತೋಷದ ಕಾರ್ಯಕ್ರಮ ಹಂಚೋ ಜೊತೆಯಲ್ಲಿ ಇದು ಸುಳ್ಯ ಪ್ರದೇಶದ ಮತ್ತು ಸುಳ್ಯದ ಕ್ಷೇತ್ರದ ಮತ್ತು ಈ ಊರಿನ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಏಕತೆ ಏನಿದೆ, ಸೋದರತೆ ಏನಿದೆ, ಪ್ರೀತಿ ವಿಶ್ವಾಸ ಏನಿದೆ, ಇದನ್ನು ಆಚರಿಸುವ ಜೊತೆಯಲ್ಲಿ ಇದನ್ನು ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಭವಿಷ್ಯದ ಜನಾಂಗನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಸೇರಿಕೊಂಡು ಅದಕ್ಕೆ ಬೇಕಾಗುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳುವಂಥಕ್ಕೂ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಶಾಸಕರು ಬಂದಿರು ಉತ್ತಮವಾಗಿ ಶುಭ ಹಾರೈಸಿ ಬಹುಶಃ ಅವರ ಬೇಡಿಕೆಯನ್ನು ಇಟ್ಟಿದ್ದಾರೆ. ವಿಶೇಷವಾದ ಪ್ಯಾಕೇಜನ್ನು ಕೂಡ ಘೋಷಣೆ ಮಾಡಬೇಕು ನನ್ನ ಹತ್ರ ಕೇಳಿದ್ದಾರೆ.
ಅದಕ್ಕಾಗಿ ನಾನು ನಿಮ್ಗೆ ಎಲ್ಲರ ಪರವಾಗಿ ನಾನು ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಬೇಕಂತಿದ್ದೇನೆ. ಆ ವಿಶೇಷವಾದ ಪ್ಯಾಕೇಜ್ ಏನಂತ ಹೇಳಿದರೆ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದೇವೆ, ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇವೆ, ಎಷ್ಟು ಸ್ಕೂಲ್ ಕಟ್ಟಿದ್ದೇವೆ, ಎಷ್ಟು ರಸ್ತೆ ಮಾಡಿದ್ದೇವೆ, ಇದು ಪ್ಯಾಕೇಜ್ ಅಲ್ಲ. ನಿಜವಾದ ಪ್ಯಾಕೇಜ್ ಏನಂತ ಹೇಳಿದರೆ, ಸುಳ್ಯ ಗ್ರಾಮದ ಮುಖ್ಯ ರಸ್ತೆ, ಅದು ಗಾಂಧಿನಗರದಂಥ ಮುಖ್ಯ ರಸ್ತೆಯಲ್ಲಿ ಒಂದು ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ದಲಿತರ ಮಕ್ಕಳು ಎಲ್ಲರೂ ಕೂಡ ಕೈ ಹಿಡಿದು ಸಂತೋಷದಿಂದ ನಲಿದಾಡೋದು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡದೆ ದೊಡ್ಡ ಮಟ್ಟದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಪ್ಯಾಕೇಜ್ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸುಳ್ಯವನ್ನು ದುಶ್ಚಟ ಮತ್ತು ದ್ವೇಷರಹಿತವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸುಳ್ಯ ಸಹಿತ ಭವಿಷ್ಯದ ದಿನಾಗ ಇವತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಆಗಬೇಕಾದ್ರೆ ದ್ವೇಷರಹಿತವಾದ ಒಂದು ಸಮಾಜ ಮತ್ತು ದುಶ್ಚಟರಹಿತವಾದ ಸಮಾಜ, ಇದನ್ನು ನಾವು ಬಹುಶಃ ಇಟ್ಟುಕೊಂಡು ಮುಂದೆ ಹೋದಾಗ ಈ ಕ್ಷೇತ್ರದ ಬೆಳವಣಿಗೆಯನ್ನು ಯಾರಿಂದಲೂ ಕೂಡ ತಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ನಾನು ವಿಶ್ವಾಸಿಸುವ ಆ ಒಂದು ವಿಶ್ವಾಸ ನಾನು ಯಾವಾಗಲೂ ಇಟ್ಟಿದ್ದೇನೆ. ನನ್ನ ಕ್ಷೇತ್ರದ ಉದ್ದಗಲಕ್ಕೂ, ನನ್ನ ಉಳ್ಳಾಲ ಕ್ಷೇತ್ರದ ಉದ್ದಗಲಕ್ಕೂ ನಾನು ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ನಾನು ಇವತ್ತು ಕೊಡ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಚುನಾವಣೆ ಬಂದಾಗ ಮಾತ್ರ ನಮ್ಮ ರಾಜ್ಯಕ್ಕೆ ಚಾನಲ್ ಓಪನ್ ಆಗಬೇಕು. ನಮ್ಮ ಟಿ ವಿಯಲ್ಲಿ ಬೇರೆ ಬೇರೆ ಚಾನಲ್ ಇರ್ತದೆ. ಸೊ ಆದ ಕಾರಣ ಚುನಾವಣೆ ಬಂದಾಗ ನಮ್ಮ ಟಿ ವಿಯಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಚಾನಲ್ ಇದ್ದಾಗೆ ಚುನಾವಣೆ ಚಾನಲ್ ಇರ್ತದೆ. ಚುನಾವಣೆ ಬಂದಾಗ ಚುನಾವಣೆ ಆದ ನಂತರ ಅದು ಡೆವಲಪ್ಮೆಂಟ್ ಚಾನಲ್ ಇವತ್ತು ಆಗಬೇಕು. ಬಹುಶಃ ನಾವು ಮನಸ್ಸನ್ನು ಮತ್ತು ಹೃದಯವನ್ನು ಓಪನ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಕೆಲಸ ಮಾಡಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಪಕ್ಷ ಸಂಘಟನೆ ಅದರಷ್ಟಕ್ಕೆ ಅದು ರೀತಿಯಲ್ಲಿ ಯಾರಿಗೂ ಕೂಡ ನೋವುಂಟು ಮಾಡದೆ, ಯಾರಿಗೂ ಕೂಡ ಬೇಸರ ಉಂಟು ಮಾಡದೆ ತಮ್ಮನ್ನು ನಾವು ಸಂಘಟನೆ ಕಟ್ಟಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಆ ವಿಶೇಷವಾದ ಮನೋಭಾವವನ್ನು ನಾವು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮಿಂದ ನಾವು ಇಷ್ಟು ಕಲಿಬೇಕಾಗುವಂಥ ಭಾಳಷ್ಟು ಇವತ್ತಿದೆ. ಸುಳ್ಯ ಬಹುಶಃ ಹೀಗಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಬಹುಶಃ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಕೆಚ್ಚದೆ ಹೋರಾಟ ಮಾಡಿ ಅವತ್ತಿನ ಈ